ಕನ್ನಡದ ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಈ ದಿವಸ 4ನೇ ಜನವರಿ 2026ರಂದು ಸುಂಕದಕಟ್ಟೆಯಿಂದ ಮಾಗಡಿ ರಸ್ತೆಯಲ್ಲಿ ಬರುವಂಥ ಸೀಗೇಹಳ್ಳಿ ಸಂತೆಯನ್ನು ನಿಮ್ಮೆಲ್ಲರಿಗೂ ತೋರಿಸುವ ಹೆಬ್ಬಯಕೆಯಿಂದ ಕ್ಷೇಮ ಮಾರ್ಗವು ಈ ದೃಶ್ಯೀಕರಣ ಮಾಡಿದೆ. ಸುಂಕದಕಟ್ಟೆ ಮತ್ತು ಸೀಗೇಹಳ್ಳಿ ಮಧ್ಯದಲ್ಲಿ ಬರುವಂಥ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಮಕರ ಸಂಕ್ರಾಂತಿಗೆ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ತೆರಳುವ ಉದ್ದೇಶದಿಂದ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇಲ್ಲಿ ಬೆಳ್ಳಂಬೆಳಗ್ಗೆ ಪೂಜೆಯನ್ನು ನೆರವೇರಿಸುತ್ತಿದ್ದಾರೆ. ಅದನ್ನೆಲ್ಲ ನೀವು ನೋಡ್ತಾ ಇದ್ದೀವಿ. ಹಿಂದೂಗಳ ಶ್ರದ್ಧೆ ಆಸ್ಥೆ ಕಣ್ಮನ ಸೆಳೆಯುವಂಥವು. ಇದು ಬೆಳಗಿನ ಸುಮಾರು 5:45 ತನಕ ಆಕಾಶದಲ್ಲಿ ಚಂದ್ರ ಕಾಣ್ತಾ ಇದೆ. ಪ್ರಶಾಂತ ವಾತಾವರಣ. ನಾವೀಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಬರುವಂಥ ಸೀಗೇಹಳ್ಳಿ ಸಂತೆಗೆ ಹೋಗ್ತಾ ಇದ್ದೇವೆ. ಈ ಸಂತೆ ಅಂದರೆ ತರಕಾರಿ ಮುಖ್ಯ ಮತ್ತು ಹೂಗಳು ಸಿಗ್ತವೆ, ಬಾಳೆ ಎಲೆ, ಹಣ್ಣುಗಳು. ಅಲ್ಲದೆ 7:30-8 ಗಂಟೆ ನಂತರ ಇಲ್ಲಿ ಪೂಜಾ ಸಾಮಗ್ರಿಗಳ ಅಂಗಡಿಗಳು ಕೂಡ ಲಭ್ಯ ಇವೆ. ಹೋಮ ಹವನಾದಿಗಳಿಗೆ ಬೇಕಾಗುವಂಥ ಪಂಚೆ, ಶಲ್ಯ, ತಾಮ್ರ, ಹಿತ್ತಾಳಿ ಸಾಮಾನುಗಳು, ಹೋಮದ ಸಮಿತಿಗಳು ಎಲ್ಲವೂ ಇಲ್ಲಿ ಲಭ್ಯ ಇದೆ. ದೊಡ್ಡ ಸಂತೆ. ನಾವಿಲ್ಲಿ ಹೋಲ್ಸೇಲ್ ದರದಲ್ಲಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಿದರೆ ಮಾತ್ರ ನಮಗೆ ಅಗ್ಗ ದರದಲ್ಲಿ ಸಿಗ್ತವೆ. ಮನೆಗಾಗಿ ಕೆಜಿ, ಅರ್ಧ ಕೆಜಿ, 2 ಕೆಜಿ ತೊಗೊಳಕ್ಕೆ ಹೋದರೆ ಇದೇ ರೇಟೇ ಕೊಡಬೇಕಾಗ್ತದೆ. ಹಸಿ ಸೊಪ್ಪು. ಇಲ್ಲಿ ಬಂದಿರತಕ್ಕಂಥ ವಾಹನಗಳ ಸಂಖ್ಯೆಯನ್ನು ನೋಡಿದಾಗ ಇದು ಎಷ್ಟು ದೊಡ್ಡ ಪ್ರಮಾಣದ ಸಂತೆ ಅನ್ನೋದು ನಮಗೆಲ್ಲ ಅಂದಾಜಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಳಗಡೆ ಏನು ಹೋಗ್ತಾ ಇದ್ವಿ ಪ್ರವೇಶದ ಅಲ್ಲಿ ಸುಮಾರು ಇವಾಗಲೇ ನಮ್ಮ ಕಣ್ಣಿಗೆ ಒಂದು 25-30 ಆಟೋಗಳು ಕಾಣ್ತವೆ. ಮದುವೆ ಮುಂತಾದ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಇಲ್ಲಿಂದಲೇ ಸುತ್ತಲಿನ 10-12 ಕಿಲೋಮೀಟರ್ ಗ್ರಾಮದ ಜನರು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ವ್ಯಾಪಾರಸ್ಥರು ಕೂಡ ಇಲ್ಲಿಂದಲೇ ಖರೀದಿ ಮಾಡಿಕೊಂಡು ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ರಿಟೇಲ್ ದರದಲ್ಲಿ ವ್ಯಾಪಾರ ಮಾಡ್ತಾರೆ. ನೀವೆಲ್ಲ ಬೆಳ್ಳಂಬೆಳಗ್ಗೆ ಹೋಗಿ ಈ ಸಂತೆಯ ಸಡಗರ ಸಂಭ್ರಮವನ್ನು ನೋಡಿ ಅನುಭವಿಸಿರಿ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.